ವೆಲ್ಕಮ್ ಬ್ಯಾಕ್ ಟು ಆಯುಷ್ ಅಂಡ್ ಆಕಾಂಕ್ಷ ಯೂಟ್ಯೂಬ್ ಚಾನಲ್. ಈಗ ನನ್ನ ಮಲ್ಲಿಗೆ ಗಿಡಗಳಲ್ಲಿ ಹೂವು ತುಂಬ ಕಡಿಮೆಯಾಗಿದೆ. ಇವತ್ತು ಸಾಧಾರಣ 2 ಸಾಲಿನಷ್ಟು ಮಾತ್ರ ಹೂವು ಇದೆ. ಹಾಗೆ ಈಗ ಗಿಡಗಳಲ್ಲಿ ತುಂಬಾ ಚಿಗುರುಗಳು ಬರಲು ಪ್ರಾರಂಭವಾಗಿದೆ. ಇಲ್ಲಿ ನೀವು ನೋಡ್ತಾ ಇರಬಹುದು, ಗಿಡದ ತುಂಬ ಚಿಗುರುಗಳು ಬಂದಿದೆ. ಇನ್ನು 10 ದಿನಗಳಲ್ಲಿ ಹೂವು ಆಗಲು ಪ್ರಾರಂಭವಾಗ್ತದೆ. ಕಳೆದ ಬಾರಿ ನನಗೆ 2 ಅಟ್ಟೆಯಷ್ಟು ಹೂವು ಅಂದರೆ 8 ಚೆಂಡಿನಷ್ಟು ಹೂವು ಆಗಿತ್ತು. ಅದನ್ನು ಕಟ್ಟಲು ನನಗೆ ತುಂಬಾ ಕಷ್ಟ ಆಗಿತ್ತು. ಈ ಬಾರಿ ಇನ್ನೂ ಹೆಚ್ಚಿನ ಚಿಗುರುಗಳು ಬಂದಿದೆ. ಇನ್ನೂ ಹೆಚ್ಚಿನ ಹೂವು ಸಿಗುವ ಒಂದು ಸಾಧ್ಯತೆ ಇದೆ. ಹಾಗಾಗಿ ಕೆಲವೊಂದು ಗಿಡಗಳನ್ನು ನಾನು ಇವಾಗಲೇ ಟ್ರಿಮ್ ಮಾಡ್ತೇನೆ. ಗಿಡಗಳಲ್ಲಿ ಚಿಗುರುಗಳನ್ನು ನೋಡುವಾಗ ಅದನ್ನು ಟ್ರಿಮ್ ಮಾಡಲು ಮನಸ್ಸು ಆಗುವುದಿಲ್ಲ. ಆದರೆ ಮುಂದಿನ ಒಂದು ದಿನಗಳಲ್ಲಿ ತುಂಬ ಕಷ್ಟ ಆಗಬಹುದು ಅನ್ನುವಂತಹ ಒಂದು ಉದ್ದೇಶದಿಂದ ಇವತ್ತು ನಾನು ಕೆಲವೊಂದು ಗಿಡಗಳನ್ನು ಟ್ರಿಮ್ ಮಾಡ್ತೇನೆ. ಒಂದೇ ಬಾರಿ ಎಲ್ಲ ಗಿಡಗಳನ್ನು ಟ್ರಿಮ್ ಮಾಡಿದರೆ ಪುನಃ ಒಂದೇ ಬಾರಿ ತುಂಬಾ ಹೂವು ಆಗ್ತದೆ. ಹಾಗಾಗಿ ಈಗ 10ರಿಂದ 15 ಗಿಡಗಳನ್ನು ಟ್ರಿಮ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೇನೆ. ಹಾಗೆ ಇಲ್ಲಿ ನೀವು ನೋಡ್ತಾ ಇರಬಹುದು, ಗಿಡದ ತುಂಬ ಚಿಗುರುಗಳು. ಈಗ ಸ್ವಲ್ಪ ಬಿಸಿಲು ಬಂದಿದೆ, ಹಾಗಾಗಿ ವಿಡಿಯೋದಲ್ಲಿ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಗೊತ್ತಿಲ್ಲ. ಇಲ್ಲಿ ನೋಡಿ, ನಾನು ಈ ಒಂದು ಗಿಡವನ್ನು ಕಟ್ ಮಾಡ್ತೇನೆ. ಯಾಕಂದರೆ ಈ ಗಿಡವನ್ನು ನೋಡುವಾಗ ನಿಮಗೆ ಗೊತ್ತಾಗಬಹುದು ತುಂಬಾ ವೀಕ್ ಆದಂತೆ ಇದೆ. ಅಂದರೆ ಎಲೆಗಳೆಲ್ಲ ತುಂಬಾ ದೂರ ದೂರ ಇದೆ. ಹಾಗೆ ಈ ಗಿಡಗಳು ನೋಡಿ ತುಂಬಾ ಚೆನ್ನಾಗಿದೆ. ಹತ್ತಿರದಲ್ಲಿ ಎಲೆಗಳು, ಚಿಕ್ಕ ಚಿಕ್ಕ ಎಲೆಗಳು, ಹಾಗೆ ಗೆಲ್ಲುಗಳೆಲ್ಲ ಅಲ್ಲಲ್ಲಿ ಖಾಲಿ ಖಾಲಿ ಇದ್ದಂತೆ ಕಾಣುವುದಿಲ್ಲ. ಹಾಗಾಗಿ ನಾವು ಸೆಲೆಕ್ಟ್ ಮಾಡುವಾಗ ಸ್ವಲ್ಪ ದೂರ ಎಲೆ ಇರುವಂತಹ ಗಿಡಗಳನ್ನು ಸೆಲೆಕ್ಟ್ ಮಾಡಬೇಕಾಗ್ತದೆ. ಹಾಗೆ ಗಿಡದಲ್ಲಿ ತುಂಬ ಚಿಗುರು ಬಂದಂತಹ ಗಿಡವನ್ನು ನಾವು ಸೆಲೆಕ್ಟ್ ಮಾಡಬಾರ್ದು. ಯಾಕಂದರೆ ಆ ಗಿಡಗಳಲ್ಲಿ ತುಂಬಾ ಮೊಗ್ಗುಗಳು ಸಿಗ್ತದೆ. ಇಲ್ಲಿ ನೀವು ನೋಡ್ತಾ ಇರಬಹುದು, ಈ ಎಲ್ಲ ಗಿಡದಲ್ಲಿ ತುಂಬಾ ಚಿಗುರುಗಳು ಬಂದಿದೆ. ಹಾಗಾಗಿ ಈ ಗಿಡಗಳನ್ನು ನಾನು ಕಟ್ ಮಾಡುವುದಿಲ್ಲ. ಇನ್ನು ಯಾವ ಗಿಡಗಳಲ್ಲಿ ಹೆಚ್ಚು ಪಾಚಿ ಇದೆ, ಪಾಚಿ ಅಂದರೆ ಕಪ್ಪು ಬಣ್ಣದ ಮೇಲ್ಪದರ ಬಂದಿದೆ, ಅದು ದೊಡ್ಡ ದೊಡ್ಡ ಗಿಡದಲ್ಲಿ ಕಂಡು ಬರ್ತದೆ. ಅದಕ್ಕೆ ಸುಣ್ಣ ಹಾಕಿದರೆ ಹೋಗ್ತದೆ ಅಂತ ಹೇಳ್ತಾರೆ. ಆದರೆ ನಾನು ಅದನ್ನು ಟ್ರೈ ಮಾಡಿಲ್ಲ. ಹಾಗಾಗಿ ನಾನು ಈಗ ಟ್ರಿಮ್ ಮಾಡುವ ವೇಳೆ ಆ ರೀತಿಯಾದ ಗಿಡಗಳನ್ನು ಟ್ರಿಮ್ ಮಾಡ್ತೇನೆ. ಕೆಲವೊಂದು ಗಿಡಗಳಲ್ಲಿ ತುಂಬಾ ಪಾಚಿ ಹಿಡಿದಿದೆ, ಅದನ್ನೆಲ್ಲ ಕಟ್ ಮಾಡ್ತೇನೆ. ಆಗ ಸೂರ್ಯನ ಬೆಳಕು ನೇರವಾಗಿ ಆ ಕೊಂಬೆಗಳಿಗೆ ಬೀಳ್ತದೆ. ಆಗ ಅಲ್ಲಿ ಅದು ಒಣಗಿ ಉದುರಿ ಹೋಗ್ತದೆ. ಹಾಗಾಗಿ ಆ ರೀತಿಯಾದ ಗಿಡವನ್ನು ಕೂಡ ನಾನು ಸೆಲೆಕ್ಟ್ ಮಾಡ್ತೇನೆ. ಹೀಗೆ ನಾನು ಕೆಲವೊಂದು ಗಿಡಗಳನ್ನು ಟ್ರಿಮ್ ಮಾಡಬೇಕು ಅಂತ ಅಂದುಕೊಂಡಾಗ ಈ ಎಲ್ಲ ವಿಷಯಗಳನ್ನು ಗಮನಿಸಿಕೊಂಡು ನಾನು ಟ್ರಿಮ್ ಮಾಡ್ತೇನೆ. ಒಂದು ಸೈಡ್ನಲ್ಲಿದ್ದ ಗಿಡಗಳನ್ನು ಟ್ರಿಮ್ ಮಾಡಬೇಕು ಅಂತ ಅಂದುಕೊಂಡಿದ್ದೆ, ಆದರೆ ಆ ರೀತಿ ಮಾಡಿದರೆ ಕೆಲವೊಂದು ಗಿಡಗಳು ಚೆನ್ನಾಗಿದೆ, ಅದನ್ನು ಯಾಕೆ ಟ್ರಿಮ್ ಮಾಡಬೇಕು ಅಂತ ಅನಿಸಿತು. ಹಾಗಾಗಿ ಯಾವೆಲ್ಲ ಗಿಡಗಳು ಸ್ವಲ್ಪ ವೀಕ್ ಆಗಿದೆ ಆ ಗಿಡಗಳನ್ನು ಇವತ್ತು ನಾನು ಟ್ರಿಮ್ ಮಾಡ್ತೇನೆ. ಮೊದಲಿಗೆ ನಾನು ಈ ಗಿಡವನ್ನು ಟ್ರಿಮ್ ಮಾಡ್ತೇನೆ. ಈ ಗಿಡದಲ್ಲಿ ಪಾಚಿ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಇದೆ. ಇದು ನಾನು ಸ್ಟಾರ್ಟಿಂಗಲ್ಲಿ ನಟ್ಟಂತಹ ಗಿಡ, ಹಾಗಾಗಿ ಆ ಗಿಡವನ್ನು ಟ್ರಿಮ್ ಮಾಡ್ತೇನೆ. ಇನ್ನು ಉಳಿದಂತಹ ಕೆಲವೊಂದು ಗಿಡಗಳನ್ನು ಟ್ರಿಮ್ ಮಾಡಬೇಕು. ಮೊದಲಿಗೆ ಇದನ್ನು ಟ್ರಿಮ್ ಮಾಡುವುದು ಹೇಗೆ ಅಂತ ತೋರಿಸ್ತೇನೆ. ತುಂಬ ಸಲ ತೋರಿಸಿದ್ದೇನೆ, ಆದರೆ ಈಗ ಹೊಸದಾಗಿ ಯಾರೆಲ್ಲ ವಿಡಿಯೋವನ್ನು ನೋಡ್ತಾ ಇದ್ದೀರಾ ಅವರಿಗೆ ಇದರಿಂದ ಹೆಲ್ಪ್ ಆಗಬಹುದು ಅಂತ ಈಗ ಒಮ್ಮೆ ತೋರಿಸ್ತೇನೆ. ಇದರಲ್ಲಿ ನೋಡಿ, ದೂರದಲ್ಲಿ ಎಲೆಗಳಿವೆ. ಹಾಗಾಗಿ ಇದನ್ನು ನಾನು ಸೆಲೆಕ್ಟ್ ಮಾಡಿದ್ದೇನೆ. ಹಾಗೆ ಕಪ್ಪು ಬಣ್ಣ ಸ್ವಲ್ಪ ಜಾಸ್ತಿ ಇದೆ, ಪಾಚಿ ಸ್ವಲ್ಪ ಜಾಸ್ತಿ ಇದೆ. ಹಾಗಾಗಿ ಇದನ್ನು ನಾನು ಸೆಲೆಕ್ಟ್ ಮಾಡಿಕೊಂಡು ಈಗ ನಾನು ಇದನ್ನು ಕಟ್ ಮಾಡ್ತಾ ಇದ್ದೇನೆ. ಕಟ್ ಮಾಡುವಾಗ ಪೂರ್ತಿಯಾಗಿ ಎಲೆಗಳನ್ನು ನಾನು ಕಟ್ ಮಾಡುವುದಿಲ್ಲ. ಸಾಧಾರಣ ಅರ್ಧಕ್ಕಿಂತ ಸ್ವಲ್ಪ ಜಾಸ್ತಿ ಭಾಗದಷ್ಟು ನಾನು ಗಿಡವನ್ನು ಕಟ್ ಮಾಡ್ತೇನೆ. ಇಲ್ಲಿ ಒಂದು ಕೈಯಲ್ಲಿ ಮೊಬೈಲ್ ಹಿಡಿದು ಕಟ್ ಮಾಡೋದು ಸ್ವಲ್ಪ ಕಷ್ಟ ಆಗ್ತಾ ಇದೆ. ಆದರೂ ಕೂಡ ತೋರಿಸ್ತಾ ಇದ್ದೇನೆ ನೋಡಿ, ಈ ರೀತಿಯಾಗಿ ಕಟ್ ಮಾಡಬೇಕು. ಇದರಲ್ಲಿ ತುಂಬಾ ಚಿಗುರುಗಳು ಇದ್ದೇ ಇರ್ತದೆ. ಆದರೂ ಕೂಡ ಮನಸ್ಸು ಗಟ್ಟಿ ಮಾಡಿಕೊಂಡು ನಾವು ಕಟ್ ಮಾಡಬೇಕಾಗ್ತದೆ. ಕೆಲವೊಂದು ಚಿಗುರುಗಳು ಇದರ ಕೆಳಭಾಗದಲ್ಲಿ ಇರ್ತದೆ, ಅದು ಉಳಿದುಕೊಳ್ತದೆ. ನೋಡಿ, ಈ ರೀತಿಯಾಗಿ ಅರ್ಧಕ್ಕಿಂತ ಸ್ವಲ್ಪ ಜಾಸ್ತಿ ಭಾಗದಷ್ಟು ನಾನು ಕಟ್ ಮಾಡಿಕೊಳ್ತಾ ಇದ್ದೇನೆ. ಅಂದರೆ ಸಾಧಾರಣ ಮುಕ್ಕಾಲು ಭಾಗದ ತನಕ ನಾನು ಕಟ್ ಮಾಡ್ತೇನೆ ಅಂತ ಹೇಳಬಹುದು. ಗಿಡಗಳು ಸ್ವಲ್ಪ ದೊಡ್ಡದಾದಂತೆ ಅದನ್ನು ಕಟ್ ಮಾಡುವುದು ಸ್ವಲ್ಪ ಕಷ್ಟ ಆಗ್ತದೆ. ಸ್ವಲ್ಪ ಗಟ್ಟಿಯಾದ ಕೊಂಬೆಗಳು ಇರ್ತದೆ, ಅದನ್ನು ಸ್ವಲ್ಪ ಸ್ಟ್ರಾಂಗ್ ಆದ ಕತ್ತರಿಯಿಂದನೇ ಕಟ್ ಮಾಡಬೇಕಾಗ್ತದೆ. ನೋಡಿ, ಈ ರೀತಿಯಾಗಿ ನೀವು ಪ್ರತಿಯೊಂದು ಗೆಲ್ಲನ್ನು ಒಂದು ಸಾಧಾರಣ ಒಂದೇ ಲೆವೆಲ್ಗೆ ಕಟ್ ಮಾಡಿಕೊಂಡರೆ ಮುಂದೆ ಚಿಗುರುಗಳು ಬರುವಾಗ ತುಂಬ ಚೆನ್ನಾಗಿ ಕಾಣಿಸ್ತದೆ. ಹೀಗೆ ನಾನು ಒಂದೇ ಲೆವೆಲ್ಗೆ ಕಟ್ ಮಾಡಿಕೊಂಡು ಈ ರೀತಿಯಾಗಿ ಕಟ್ ಮಾಡಿದ್ದೇನೆ. ಇಲ್ಲಿ ನಿಮಗೆ ಕಾಣಿಸ್ತಾ ಇರಬಹುದು ಯಾವ ರೀತಿ ಕಟ್ ಮಾಡಿದ್ದೇನೆ ಅಂತ. ಹಾಗೆ ಇದರಲ್ಲಿ ಒಣಗಿದಂತಹ ಗೆಲ್ಲುಗಳು ಇರ್ತದೆ, ಅದನ್ನು ಕೂಡ ನಾವು ಕಟ್ ಮಾಡಬೇಕಾಗ್ತದೆ. ಅದು ಕೆಳಭಾಗದಲ್ಲಿ ಕೆಲವೊಮ್ಮೆ ಇರ್ತದೆ. ಆ ರೀತಿಯಾದ ಪ್ರತಿಯೊಂದು ಗೆಲ್ಲನ್ನು ಕೂಡ ನಾವು ಕಟ್ ಮಾಡಬೇಕು. ನೋಡಿ, ಇಷ್ಟು ಗೆಲ್ಲು ಕಟ್ ಮಾಡಿದ್ದೇನೆ. ಹಾಗೆ ಇನ್ನೊಂದು ಗಿಡವನ್ನು ಕೂಡ ನಾನು ಕಟ್ ಮಾಡ್ತೇನೆ. ಇದನ್ನು ಕೂಡ ಸ್ವಲ್ಪ ಚಿಕ್ಕದಾಗಿಯೇ ಕಟ್ ಮಾಡ್ತೇನೆ. ತುಂಬ ಚಿಕ್ಕದಾಗಿ ಕಟ್ ಮಾಡಬಾರ್ದು. ಅಂದರೆ ಸಾಧಾರಣ ಮೀಡಿಯಮ್ ಸೈಜ್ನಲ್ಲಿ ಇರಬೇಕು ಗಿಡಗಳು, ಆ ರೀತಿಯಾಗಿ ಕಟ್ ಮಾಡಬೇಕು. ನಾನು ಯಾವಾಗಲೂ ಇಷ್ಟೇ ಪ್ರಮಾಣದಲ್ಲಿ ಕಟ್ ಮಾಡ್ತೇನೆ, ತುಂಬ ಡೀಪಾಗಿ ಕಟ್ ಮಾಡುವುದಿಲ್ಲ. ಕೆಲವೊಮ್ಮೆ ಗಿಡಕ್ಕೆ ರೋಗ ಏನಾದರೂ ಬಂದರೆ ನಾನು ಫುಲ್ ಕಂಪ್ಲೀಟಾಗಿ ಟ್ರಿಮ್ ಮಾಡ್ತೇನೆ, ಒಂದು ಕೂಡ ಎಲೆ ಇಡುವುದಿಲ್ಲ.
ಆದರೆ ನಾನು ಈ ರೀತಿಯಾಗಿ ಕಟ್ ಮಾಡುವಾಗ ಮೇಲೆ ಮೇಲೆ ಕಟ್ ಮಾಡ್ತೇನೆ. ನೋಡಿ ಹೀಗೆ ಕಟ್ ಮಾಡಿಕೊಳ್ತಾ ಇದ್ದೇನೆ. ಇದೇ ರೀತಿಯಾಗಿ ನಾನು ಕೆಲವೊಂದು ಗಿಡಗಳನ್ನು ಕಟ್ ಮಾಡಿದ್ದೇನೆ. ಅಂದರೆ ಇವತ್ತು ನಾನು 15 ಗಿಡವನ್ನು ಕಟ್ ಮಾಡಬೇಕು ಅಂತ ಅಂದುಕೊಂಡಿದ್ದೆ, ಆದರೆ ಆಗಲಿಲ್ಲ. ನಾನು ಕೇವಲ 6 ಗಿಡವನ್ನು ಮಾತ್ರ ಕಟ್ ಮಾಡಿದ್ದೇನೆ. ಉಳಿದಂತಹ ಗಿಡವನ್ನು ನಾಳೆ ನಾಡಿದ್ದರಲ್ಲಿ ಕಟ್ ಮಾಡಬೇಕು. ನೋಡಿ ಇಲ್ಲಿ ಕೆಲವೊಂದು ಬ್ರಾಂಚಸ್ ಎಲ್ಲ ಒಣಗಿದೆ, ಅದನ್ನೆಲ್ಲ ನಾನು ಕಟ್ ಮಾಡಿಕೊಳ್ತಾ ಇದ್ದೇನೆ. ಈ ರೀತಿಯಾಗಿ ನೀಟಾಗಿ ಮಾಡಿಕೊಂಡಾಗ ಮುಂದೆ ಗಿಡಗಳು ಚೆನ್ನಾಗಿ ಬೆಳೆಯುತ್ತದೆ. ಇವತ್ತು ನಾನು ನನ್ನ ಮಲ್ಲಿಗೆ ಗಿಡವನ್ನು ಟ್ರಿಮ್ ಮಾಡಿದ್ದೇನೆ ಅಂತ ಈ ವಿಡಿಯೋ ನೋಡಿ ನೀವು ಕೂಡ ಮಾಡಲೇಬೇಕು ಅಂತ ಏನೂ ಇಲ್ಲ. ನನಗೆ ನೆಕ್ಸ್ಟ್ ಬರುವಂತಹ ಹೂವು ಜಾಸ್ತಿಯಾಗಿ ಸಿಗ್ತದೆ, ಅದಕ್ಕೋಸ್ಕರ ನಾನು ಕಟ್ ಮಾಡ್ತಾ ಇದ್ದೇನೆ. ನಿಮ್ಮ ಗಿಡದಲ್ಲೂ ಕೂಡ ತುಂಬ ಹೂವು ಆಗಿ ನಿಮಗೆ ಕಟ್ಟಲು ಸಾಧ್ಯವೇ ಇಲ್ಲ ಅಂತ ಇದ್ದಲ್ಲಿ ನೀವು ಕೂಡ ಈ ರೀತಿಯಾಗಿ ಟ್ರಿಮ್ ಮಾಡಿಕೊಳ್ಬಹುದು. ಹಾಗೆಯೇ ಯಾರ ಗಿಡದಲ್ಲಿ ಹೂವು ತುಂಬಾ ಕಡಿಮೆ ಆಗ್ತಾ ಇದೆ ಅವರು ಕೂಡ ಇದೇ ರೀತಿಯಾಗಿ ಕಟ್ ಮಾಡಿಕೊಳ್ಬಹುದು. ನಾನು ಆವಾಗ ಹೇಳಿದಂತೆ ಕೆಲವೊಂದು ಗಿಡದಲ್ಲಿ ತುಂಬಾ ಪಾಚಿ ಹಿಡಿದಂತೆ ಇದೆ, ಆ ರೀತಿಯಾದ ಗಿಡವನ್ನು ನಾನು ಸೆಲೆಕ್ಟ್ ಮಾಡಿದ್ದೇನೆ ಅಂತ ಹೇಳಿದ್ದೇನೆ. ಮೊದಲು ಈ ಗಿಡ ತುಂಬಾ ಬುಷ್ ಆಗಿತ್ತು, ತುಂಬಾ ಎಲೆಗಳಿದ್ದವು, ಒಳಗಡೆ ಎಲ್ಲ ಬಿಸಿಲು ಬೀಳ್ತಾ ಇರಲಿಲ್ಲ, ಹಾಗಾಗಿ ಇದೆಲ್ಲ ಸರಿ ಆಗಿರಲಿಲ್ಲ. ಈಗ ನಾನು ಕಟ್ ಮಾಡಿದ ಮೇಲೆ ಬಿಸಿಲು ಸರಿಯಾಗಿ ಬೀಳ್ತಾ ಇದೆ, ಸ್ವಲ್ಪ ದಿನದಲ್ಲಿ ಇದೆಲ್ಲ ಸರಿ ಆಗ್ತದೆ ಅಂತ ಅಂದ್ಕೊಳ್ತೇನೆ. ಗಿಡದ ಗೆಲ್ಲುಗಳಲ್ಲಿ ಪಾಚಿ ಥರ ಇದ್ದರೆ ಅದಕ್ಕೆ ಸುಣ್ಣ ಹಾಕಿದರೆ ಬೇಗ ಹೋಗ್ತದೆ ಅಂತ ತುಂಬ ಜನರು ಸಜೆಷನನ್ನು ಕೊಟ್ಟಿದ್ದಾರೆ. ಆದರೆ ಅದು ಹಾಕಲಿಕ್ಕೆ ನನಗೆ ಸ್ವಲ್ಪ ಭಯ ಆಗ್ತದೆ, ಏನಾದರೂ ಗಿಡಗಳಿಗೆ ಸಮಸ್ಯೆ ಆಗಬಹುದಾ ಅನ್ನುವಂತಹ ಒಂದು ಭಯದಿಂದ ನಾನು ಇಲ್ಲಿಯ ತನಕ ಹಾಕಿಲ್ಲ. ಇನ್ನು ಇದಕ್ಕೆ ಸರಿಯಾಗಿ ಬಿಸಿಲು ಬಿದ್ದು ಸರಿ ಆಗ್ತದೆ ಅಂತ ನೋಡಬೇಕು. ನಾವು ಗಿಡವನ್ನು ಯಾವಾಗ ಟ್ರಿಮ್ ಮಾಡ್ತೇವೆ ಆ ದಿನ ಗಿಡದ ಬುಡಕ್ಕೆ ಏನಾದರೂ ಒಂದು ಗೊಬ್ಬರವನ್ನು ಹಾಕಲೇಬೇಕಾಗ್ತದೆ. ನೋಡಿ ನಾನೀಗ ಗಿಡದ ಬುಡವನ್ನು ಈ ರೀತಿಯಾಗಿ ಬಿಡಿಸಿಕೊಳ್ತಾ ಇದ್ದೇನೆ. ನಾನು 1 ವಾರದ ಹಿಂದೆ ಈ ಗಿಡಗಳಿಗೆ ನೆಲಗಡಲೆ ಹಿಂಡಿ ಮತ್ತು ಹಟ್ಟಿ ಗೊಬ್ಬರದ ನೀರನ್ನು ಹಾಕಿದ್ದೆ, ಹಾಗಾಗಿ ಇವತ್ತು ನಾನು ಅದನ್ನು ಹಾಕ್ತಾ ಇಲ್ಲ. ಇವತ್ತು ನಾನು ಇದಕ್ಕೆ ಕಂಪೋಸ್ಟ್ ಗೊಬ್ಬರವನ್ನು ಹಾಕ್ತಾ ಇದ್ದೇನೆ. ನೋಡಿ ಈ ರೀತಿಯಾಗಿ ಮಣ್ಣನ್ನು ಸ್ವಲ್ಪ ಸಡಿಲ ಮಾಡಿಕೊಳ್ಬೇಕು. ಗಿಡವನ್ನು ಟ್ರಿಮ್ ಮಾಡಿದ ದಿನ ಯಾಕೆ ನಾವು ಗೊಬ್ಬರವನ್ನು ಹಾಕಬೇಕು ಅಂತ ಹೇಳಿದರೆ, ಅದನ್ನು ನಾವು ಕಟ್ ಮಾಡಿರ್ತೇವೆ, ಪುನಃ ಅದರಲ್ಲಿ ಚಿಗುರು ಬರಲು ಅದಕ್ಕೆ ಶಕ್ತಿ ಬೇಕಾಗ್ತದೆ, ಹಾಗಾಗಿ ನಾವು ಅದಕ್ಕೆ ಗೊಬ್ಬರವನ್ನು ಹಾಕಲೇಬೇಕಾಗ್ತದೆ. ನೋಡಿ ಈ ರೀತಿಯಾಗಿ ಸ್ವಲ್ಪ ನಾನು ಕಂಪೋಸ್ಟ್ ಗೊಬ್ಬರವನ್ನು ಹಾಕಿದ್ದೇನೆ. ಇದೇ ಗೊಬ್ಬರವನ್ನು ಹಾಕಬೇಕು ಅಂತ ಇಲ್ಲ, ನಿಮ್ಮ ಬಳಿ ಯಾವ ಗೊಬ್ಬರ ಇದೆ ಅದನ್ನು ನೀವು ಸ್ವಲ್ಪವೇ ಹಾಕಬಹುದು. ನಾನು ಕಳೆದ ವಾರ ಹಾಕಿರುವುದರಿಂದ ಇಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಹಾಕಿದ್ದೇನೆ. ನೀವು ಗಿಡಗಳಿಗೆ ಗೊಬ್ಬರವನ್ನು ಹಾಕದೆ ತುಂಬ ದಿನ ಆಗಿದ್ದಲ್ಲಿ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಹಾಕಬಹುದು. ಹಾಗೆ ನಾನು ಇಲ್ಲಿ ಸ್ವಲ್ಪ ನೀರನ್ನು ಹಾಕಿದ್ದೇನೆ, ಅದು ಇಳಿದು ಹೋಗುವಷ್ಟು ನೀರನ್ನು ಹಾಕಬಾರ್ದು. ನಾವು ಹಾಕಿದಂತಹ ಗೊಬ್ಬರ ಸ್ವಲ್ಪ ಮಣ್ಣಿನಲ್ಲಿ ಮಿಕ್ಸ್ ಆಗಲು ಸ್ವಲ್ಪ ನೀರಿನ ಅಂಶ ಬೇಕಾಗ್ತದೆ. ಹಾಗೆ ನಾವು ಗಿಡವನ್ನು ಟ್ರಿಮ್ ಮಾಡಿರ್ತೇವೆ, ಅದಕ್ಕೆ ಸ್ವಲ್ಪ ನೀರಿನ ಅಗತ್ಯ ಇರ್ತದೆ, ಹಾಗಾಗಿ ಸ್ವಲ್ಪವೇ ನೀರನ್ನು ಹಾಕಿದರೆ ಸಾಕಾಗ್ತದೆ. ಹಾಗೆ ಈಗ ನಾನು ಯಾವೆಲ್ಲ ಗಿಡವನ್ನು ಟ್ರಿಮ್ ಮಾಡಿದ್ದೇನೆ ಅಂತ ತೋರಿಸ್ತಾ ಇದ್ದೇನೆ ನೋಡಿ. ಪ್ರತಿಯೊಂದು ಗಿಡಕ್ಕೂ ಕೂಡ ನಾನು ಗೊಬ್ಬರ ಹಾಕಿ ನೀರನ್ನು ಹಾಕಿದ್ದೇನೆ. ಹಾಗೆ ನೀವು ಗಿಡವನ್ನು ಟ್ರಿಮ್ ಮಾಡುವಾಗ ಬೆಳಗ್ಗೆಯ ಸಮಯ ಹಾಗೆ ಸಂಜೆಯ ಸಮಯದಲ್ಲಿ ಮಾತ್ರ ಗಿಡವನ್ನು ಟ್ರಿಮ್ ಮಾಡಿ, ತುಂಬ ಬಿಸಿಲಿರುವಾಗ ಟ್ರಿಮ್ ಮಾಡಲಿಕ್ಕೆ ಹೋಗಬೇಡಿ. ಹಾಗೆ ನಾನು ಯಾವಾಗಲೂ ಹೇಳುವಂತೆ ಮಳೆಗಾಲದಲ್ಲಿ ಮಲ್ಲಿಗೆ ಗಿಡಗಳನ್ನು ಟ್ರಿಮ್ ಮಾಡಬಾರ್ದು. ನೋಡಿ ಈ ಗಿಡವನ್ನು ನಾನು ಅರ್ಧದಷ್ಟು ಮಾತ್ರ ಕಟ್ ಮಾಡಿದ್ದೇನೆ, ಇನ್ನೂ ಅರ್ಧದಷ್ಟು ಕಟ್ ಮಾಡಿಲ್ಲ. ಆ ಕಡೆ ತುಂಬ ಚಿಗುರು ಇದೆ, ಹಾಗಾಗಿ ಒಂದು ಸೈಡಲ್ಲಿ ಮಾತ್ರ ಕಟ್ ಮಾಡಿದ್ದೇನೆ. ಹಾಗೆ ನಾನು ಇವತ್ತು 15 ಗಿಡವನ್ನು ಕಟ್ ಮಾಡಬೇಕು ಅಂತ ಅಂದುಕೊಂಡಿದ್ದೆ, ಆದರೆ ಈಗ ತುಂಬಾ ಕಟ್ಟಿಂಗನ್ನು ಮಾಡಿದ್ದೇನೆ. ನೋಡಿ ಕಟ್ಟಿಂಗ್ ಆದ ಪೀಸ್ ನೋಡಿ, ಇಷ್ಟು ಪೀಸನ್ನು ನಾನು ಈಗ ನಡಬೇಕು. ಅಂದರೆ ಎಷ್ಟು ಪೀಸಲ್ಲಿ ಚಿಗುರು ಬರ್ತದೆ ಅಂತ ಗೊತ್ತಾಗುವುದಿಲ್ಲ, ಸಾಧ್ಯವಾದಷ್ಟು ನಡ್ತೇನೆ. ನಾವು ಈ ರೀತಿಯಾಗಿ ರಾಶಿ ರಾಶಿ ಹಾಕಿಕೊಂಡು ನಾಳೆ ನಡ್ತೇನೆ ಅಂದರೆ ಆಗುವುದಿಲ್ಲ, ಕಟ್ ಮಾಡಿದ ತಕ್ಷಣವೇ ನಡಬೇಕು. ಹಾಗಾಗಿ ಇವತ್ತು 5 ರಿಂದ 6 ಗಿಡವನ್ನು ಮಾತ್ರ ಕಟ್ ಮಾಡಿದ್ದೇನೆ. ಇದನ್ನು ನಡ್ತೇನೆ, ಮತ್ತು ನಾಳೆ ಪುನಃ ಕಟ್ ಮಾಡಿ ಪುನಃ ಸ್ವಲ್ಪ ಗಿಡಗಳನ್ನು ನಡ್ತೇನೆ. ತುಂಬ ಜನರು ಗಿಡ ಬೇಕು ಅಂತ ಹೇಳ್ತಾ ಇದ್ದೀರಾ, ನಾನು ಟ್ರೈ ಮಾಡ್ತಾ ಇದ್ದೇನೆ, ಆದರೆ ಕೆಲವೊಂದರಲ್ಲಿ ಮಾತ್ರ ಚಿಗುರು ಬರ್ತದೆ. ನಾನು ನಟ್ಟಂತಹ ಎಲ್ಲ ಗಿಡಗಳಲ್ಲೂ ಕೂಡ ಚಿಗುರು ಬರುವುದಿಲ್ಲ, ಹಾಗಾಗಿ ಎಲ್ಲರಿಗೂ ಕೂಡ ಗಿಡವನ್ನು ಸಪ್ಲೈ ಮಾಡಲಿಕ್ಕೆ ಆಗ್ತಾ ಇಲ್ಲ. ಹಾಗೆ ದೂರ ದೂರದ ಊರುಗಳಿಂದ ನನಗೆ ಕೇಳ್ತಾ ಇದ್ದೀರಾ, ಕೆಲವೊಂದು ಕಡೆ ಇಲ್ಲಿಂದ ಬಸ್ಸಿನ ಫೆಸಿಲಿಟಿ ಇಲ್ಲ, ಹಾಗಾಗಿ ಅಲ್ಲಿಗೂ ಕೂಡ ಕಳಿಸ್ಲಿಕ್ಕೆ ಆಗ್ತಾ ಇಲ್ಲ. ಸದ್ಯಕ್ಕೆ ನನ್ನ ಬಳಿ ಗಿಡಗಳು ಇಲ್ಲ ಅಂತಲೇ ಹೇಳಬಹುದು. ಈಗ ರೆಡಿ ಮಾಡ್ತಾ ಇದ್ದೇನೆ, ಯಾವಾಗ ರೆಡಿ ಆಗ್ತದೆ ಅಂತ ಗೊತ್ತಾಗುವುದಿಲ್ಲ. ನಾನು ಯಾವಾಗಲೂ ಕೂಡ ಗಿಡವನ್ನು ರೆಡಿ ಮಾಡ್ತಾ ಇರ್ತೇನೆ. ತುಂಬ ಜನರು ಬಂದು ತೆಗೆದುಕೊಂಡು ಹೋಗ್ತಾ ಇರ್ತಾರೆ, ಅಂದರೆ ಅವರು ಫಸ್ಟಿಗೆ ಆರ್ಡರನ್ನು ನೀಡಿರ್ತಾರೆ, ಅವರಿಗೆ ನಾನು ಸಪ್ಲೈ ಮಾಡ್ತಾ ಇರ್ತೇನೆ. ಈ ರೀತಿಯಾಗಿ ಆಗ್ತಾ ಇದೆ. ಸಾಧಾರಣ 800-900 ಗಿಡಗಳನ್ನು ಇಲ್ಲಿಯ ತನಕ ಮಾಡಿರಬಹುದು. ಎಲ್ಲವೂ ಕೂಡ ಸೇಲ್ ಆಗ್ತಾ ಇದೆ. ಇದು ಕೇವಲ 1 ವರ್ಷದಲ್ಲಿ ನಾನು ಹೇಳ್ತಾ ಇಲ್ಲ, 3 ರಿಂದ 4 ವರ್ಷದಲ್ಲಿ ನಾನು ಇಷ್ಟೊಂದು ಗಿಡಗಳನ್ನು ಮಾಡಿದ್ದೇನೆ, ಹಾಗೆ ಸೇಲ್ ಮಾಡಿದ್ದೇನೆ ಅಂತ ಹೇಳಬಹುದು.
ಇನ್ನೂ ಕೂಡ ತುಂಬ ಗಿಡಗಳನ್ನು ರೆಡಿ ಮಾಡಬೇಕು, ಎಲ್ಲರಿಗೂ ಕೂಡ ಗಿಡಗಳನ್ನು ನೀಡಬೇಕು, ಎಲ್ಲರೂ ಕೂಡ ಮಲ್ಲಿಗೆ ಕೃಷಿಯಲ್ಲಿ ಸಕ್ಸಸ್ಸನ್ನು ಕಾಣಬೇಕು ಅನ್ನುವಂತಹ ಆಸೆ ಇದೆ. ಹಾಗೆ ಅದಕ್ಕಾಗಿ ಪ್ರಯತ್ನ ಕೂಡ ಪಡ್ತಾ ಇದ್ದೇನೆ. ನೋಡೋಣ ಮುಂದೆ ಎಷ್ಟು ಗಿಡಗಳು ರೆಡಿ ಆಗ್ತದೆ. ಯಾರೆಲ್ಲ ಕೇಳಿದ್ದೀರಾ ಎಲ್ಲರಿಗೂ ಕೂಡ ಕೊಡುವಂತಾಗಲಿ ಅಂತ ನಾನು ಬಯಸ್ತೇನೆ. ಹಾಗೆ ಇನ್ನೊಂದು ವಿಷಯ ಏನಂದರೆ, ನಾನು ಸ್ಟಾರ್ಟಿಂಗಲ್ಲಿ ಗಿಡವನ್ನು ಟ್ರಿಮ್ ಮಾಡುವಾಗ ಟ್ರಿಮ್ ಮಾಡಿದ ನಂತರವೇ ಗಿಡಗಳಿಗೆ ಕೀಟನಾಶಕವನ್ನು ಹಾಕ್ತಾ ಇದ್ದೆ. ಆದರೆ ಈಗ ನಾನು ಮೊದಲಿಗೆ ಕೀಟನಾಶಕವನ್ನು ಹಾಕಿಕೊಳ್ತೇನೆ. ಅದನ್ನು ಹಾಕಿ 3-4 ದಿನದ ನಂತರ ಗಿಡಗಳನ್ನು ಟ್ರಿಮ್ ಮಾಡ್ತೇನೆ. ಹೀಗೆ ಯಾಕೆ ಮಾಡ್ತಾ ಇದ್ದೇನೆ ಅಂದರೆ, ನಾನು ಗಿಡಗಳನ್ನು ಕಟ್ ಮಾಡಿದಂತಹ ಪೀಸ್ನಿಂದ ಹೊಸ ಗಿಡವನ್ನು ರೆಡಿ ಮಾಡ್ತೇನೆ. ಹೊಸ ಗಿಡವನ್ನು ರೆಡಿ ಮಾಡುವಾಗ ಅದರಲ್ಲಿ ಆಲ್ರೆಡಿ ಹುಳಗಳ ಸಮಸ್ಯೆ ಇದ್ದಲ್ಲಿ ಆ ಗಿಡಗಳು ಚೆನ್ನಾಗಿ ಬರುವುದಿಲ್ಲ. ಹಾಗಾಗಿ ಮೊದಲು ಕೀಟನಾಶಕವನ್ನು ಸಿಂಪಡಿಸಿಕೊಂಡು ಗಿಡದ ಎಲೆಗಳಲ್ಲಿರುವ ಕೀಟಗಳೆಲ್ಲ ನಾಶ ಆದ ನಂತರವೇ, ಅಂದರೆ ಕೀಟಗಳ ಸಮಸ್ಯೆ ಕಡಿಮೆ ಆದ ನಂತರವೇ ನಾನು ಗಿಡವನ್ನು ಟ್ರಿಮ್ ಮಾಡ್ತಾ ಇದ್ದೇನೆ. ಈಗ ಟ್ರಿಮ್ ಮಾಡುವಾಗ ಕಟ್ ಮಾಡಿದಂತಹ ಪೀಸ್ನಲ್ಲಿ ಯಾವುದೇ ರೀತಿಯ ಹುಳಗಳ ಸಮಸ್ಯೆ ಇಲ್ಲ. ಅದನ್ನು ನಾನು ಈಗ ಹೊಸ ಗಿಡಕ್ಕಾಗಿ ನಟ್ಟಾಗ ಬೇಗನೆ ಚಿಗುರು ಬರಬಹುದು, ಅಥವಾ ಅದರಲ್ಲಿ ಹುಳಗಳ ಸಮಸ್ಯೆ ಇಲ್ಲದೆ ಒಳ್ಳೆಯ ರೀತಿಯಲ್ಲಿ ಅದು ಬೆಳಿಬಹುದು ಅಂತ ಅಂದ್ಕೊಳ್ತೇನೆ. ಮೊದಲು ನಾನು ಕೀಟನಾಶಕವನ್ನು ಸಿಂಪಡಿಸಿದೆ ಹಾಗೆ ಕಟ್ ಮಾಡಿ ಹಾಗೆ ನಟ್ಟಾಗ ಅದರಲ್ಲಿ ಬೇಗನೆ ಹುಳಗಳ ಸಮಸ್ಯೆ ಕಂಡು ಬರ್ತಾ ಇತ್ತು. ಹಾಗಾಗಿ ಈ ರೀತಿಯಾಗಿ ನಾನು ಮಾಡ್ತಾ ಇದ್ದೇನೆ. ಈ ಒಂದು ಸಲಹೆಯಿಂದ ತುಂಬ ಜನರಿಗೆ ಹೆಲ್ಪ್ ಆಗಬಹುದು ಅಂತ ಅಂದ್ಕೊಳ್ತೇನೆ. ಹಾಗೆಯೇ ಇಂದಿನ ಈ ವಿಡಿಯೋದಲ್ಲಿ ನಾನು ನನ್ನ ಮಲ್ಲಿಗೆ ಗಿಡಗಳನ್ನು ಯಾವ ರೀತಿಯಲ್ಲಿ ಟ್ರಿಮ್ ಮಾಡಿದ್ದೇನೆ, ಟ್ರಿಮ್ ಮಾಡಿದ ನಂತರ ಅದಕ್ಕೆ ಗೊಬ್ಬರವನ್ನು ಹಾಕಿ ನೀರನ್ನು ಯಾವ ರೀತಿಯಲ್ಲಿ ಹಾಕಿದ್ದೇನೆ, ಪ್ರತಿಯೊಂದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡಿಕೊಂಡಿದ್ದೇನೆ. ಇಲ್ಲಿಗೆ ಇಂದಿನ ಈ ವಿಡಿಯೋವನ್ನು ನಾನು ಮುಗಿಸ್ತಾ ಇದ್ದೇನೆ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗ್ತೇನೆ. ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.